ಹೇ ದುಷ್ಟ, ಎಲ್ಲೋ ನನ್ನ ಮೊಮ್ಮಗು ಹೇಳೋ. ಅನ್ಪೂರ್ಣಮ್ಮವ್ರೆ, ಸಮಾಧಾನ ಸಮಾಧಾನ, ಗಾಬರಿ ಆಗಬೇಡಿ. ನಿಮ್ಮ ಮಗು ಎಲ್ಲಿರಬೇಕೋ ಅಲ್ಲೇ ಸುರಕ್ಷಿತವಾಗಿದೆ. ಆದರೆ ನಾನು ಮಾತ್ರ ಅದನ್ನು ಹೇಳೋಕ್ಕಾಗಲ್ಲ. ಪ್ಲೀಸ್ ಚಿಕ್ಕಪ್ಪ, ನನ್ನ ಮಗು ಎಲ್ಲಿದೆ ಅಂತ ಹೇಳಿ, ನಿಮಗೇನು ಬೇಕಾದ್ ಕೊಡ್ತೀವಿ. ಅದನ್ನು ಹೇಳಬೇಕಾದವರು ನಮ್ಮ ಪರಮ ಪೂಜ್ಯ ಮಾತಾಜಿಯವರು. ಅವ್ರು ಏನು ಹೇಳ್ತಾರೋ ಕೇಳೋಣ, ಚಿತ್ತಗೊಟ್ಟು ಆಲಿಸುತ್ತೇವೆ. ಕೇವಲ ದುಡ್ಡಿಗೆ ಆಸ್ತಿಗೋಸ್ಕರ ನಮ್ಮ ಮೊಮ್ಮಗುನ ಕದ್ದಿದೆಯಲ್ಲ ನೀನು, ನಾಚಿಕೆ ಆಗಲ್ವಾ ನಿನಗೆ? ನಿನ್ನಾಗೆ ದುಡ್ಡಿಗೆ ಆಸ್ತಿಗೆ ಆಸೆ ಪಡೋರಲ್ಲ ನಾವು. ಇಡೀ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದಿದ್ದೀನಿ, ತಗೋ. ಇವಾಗಲಾದ್ರೂ ನಮ್ಮ ಮಗು ಎಲ್ಲಿದೆ ಅಂತ ಹೇಳೋ. ಇದು ಬುದ್ಧಿವಂತಿಕೆ ಅಂದರೆ. ಈ ಕೆಲಸ ಮುಂಚೆನೇ ಮಾಡಿಬಿಟ್ಟಿದ್ರೆ ಟೆನ್ಷನ್ನೇ ಆಗ್ತಿರ್ಲಿಲ್ವ ಯಾರಿಗೂ? ಹಾಂ, ಜಸ್ಟ್ ಎ ಮಿನಿಟ್. ಒಂದು ನಿಮಿಷ, ಮಗುಗೆ ಏನು ಮಾಡಬೇಡ. ಪ್ಲ್ಯಾನ್ ಚೇಂಜ್ ಆಗಿದೆ. ಮಗುನ ಸೀದಾ ಇಲ್ಲಿಗೆ ಕರ್ಕೊಂಬ. ಏನು ಮಗುನ ಸಾಯಿಸ್ಬಿಡು ಅಂದ್ರ? ನಂಗೇನು ಕೇಳಿಸ್ತಾ ಇಲ್ಲ ಬಾಸ್. ನಾ ಕೆಲಸ ಮುಗಿಸ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಮಗುನ ಸಾಯಿಸ್ಬೇಡ. ಹಲೋ ಹಲೋ ಅಲ್ಲ, ಕೇಳಿಸ್ತಾ ಇದೀನೋ? ಮಗುನ ಸಾಯಿಸ್ಬೇಡ ಅಂದೆ. ಹಲೋ ಹಲೋ. ಸಾಯಿಸ್ತೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಸಾಯಿಸ್ಬೇಡ ಅಂದೆ. ಹಲೋ. ಚಿಕ್ಕಪ್ಪ, ಸಾಯಿಸ್ಬೇಡ ಅಂತೆಲ್ಲ ಹೇಳ್ತಿದ್ದೀರಲ್ಲ, ನಮ್ಮ ಮಗುಗೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ಪ್ಲೀಸ್ ಚಿಕ್ಕಪ್ಪ, ನನ್ನ ಮಗುಗೇನು ಮಾಡಬೇಡಿ. ಪ್ಲೀಸ್ ನನ್ನ ಮಗು ಕೊಟ್ಬಿಡಿ. ಫೋನ್ ಬೇರೆ ಹಾಳಾದ್ದು, ಸರಿಯಾದ ಟೈಮಿಗೆ ಕೈ ಕೊಡುತ್ತೆ. ಏಯ್, ಫೋನ್ ಹಾಳಾಗೋಗ್ಲಿ ಕಣೋ. ಮಗು ಎಲ್ಲಿದೆ ಅನ್ನೋ ಜಾಗನಾರು ನಿನಗೆ ಗೊತ್ತಲ್ಲ, ಅಟ್ಲೀಸ್ಟ್ ಅದನ್ನ ತೋರ್ಸ್ ನಡಿ. ಪ್ಲೀಸ್ ಚಿಕ್ಕಪ್ಪ, ಮಗು ಎಲ್ಲಿದೆ ಅಂತ ತೋರಿಸಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?